ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒರಾಕಲ್, ಮೈಕ್ರೋಸಾಫ್ಟ್, ಗೂಗಲ್, ಆಲ್ಫಾಬೆಟ್, IBMನ ರೀತಿ ಜಗತ್ತಿನ ದೈತ್ಯ ಟೆಕ್ ಕಂಪನಿಗಳಲ್ಲಿ ಒಂದು. ಒರಾಕಲ್ ಅಂದರೆ ಅದೊಂದು ಬೃಹತ್ ಡಿಜಿಟಲ್ ಸಾಮ್ರಾಜ್ಯ. ನಾವು ಬಳಸುವ ಬ್ಯಾಂಕ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳಿಂದ ಹಿಡಿದು ಸರ್ಕಾರದ ಯೋಜನೆಗಳವರೆಗೂ ಎಲ್ಲೆಲ್ಲೂ ಇದರ ಟೆಕ್ನಾಲಜಿ ಅಡಗಿದೆ. ಲಕ್ಷಾಂತರ ಭಾರತೀಯರಿಗೆ ಕೆಲಸ ಕೊಟ್ಟಿರೋ ನಮ್ಮ ದೇಶದ ಡಿಜಿಟಲ್ ವ್ಯವಸ್ಥೆಗೆ ಶಕ್ತಿ ತುಂಬಿರುವ ಕಂಪನಿ. ಅಂತ ಕಂಪನಿ ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರು, ಹೈದರಾಬಾದ್, ಮುಂಬೈನ ಸಾವಿರಾರು IT ಉದ್ಯೋಗಿಗಳನ್ನ ಗಂಟು ಮೂಟೆ ಕಟ್ಟಿಸಿ ಮನೆಗೆ ಕಳಿಸುವ ಭಯಾನಕ ಸುದ್ದಿ. ಒರಾಕಲ್ ಒಂದೇ ಸಲ ಬರೋಬ್ಬರಿ 30,000 ಜನರನ್ನ ಕೆಲಸದಿಂದ ಕಿತ್ತು ಹಾಕ್ತಿದೆ. ಕಂಪನಿಗೆ ಸಾವಿರಾರು ಕೋಟಿ ಲಾಭ ಬರ್ತಾ ಇದ್ರು ಭಾರಿ ಸಂಖ್ಯೆಯ ಲೇ ಆಫ್ ಮಾಡ್ತಿದೆ. ಈ ಲೇ ಆಫ್ ಹಿಂದಿರುವ ಅಸಲಿ ಕತೆ ಏನು? ಅಸಲಿಗೆ ಏನಿದು ಒರಾಕಲ್? ಇದು ಇನ್ಫೋಸಿಸ್, ವಿಪ್ರೋ ರೀತಿ IT ಕಂಪನಿನಾ ಅಥವಾ ಡಿಜಿಟಲ್ ಲೋಕದಲ್ಲಿ ಇದರ ರೋಲ್ ಬೇರೆನೇ ಇದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ಒರಾಕಲ್ ಕಂಪನಿ ಮಾಡುವ ಕೆಲಸ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಒಂದು ಮಾತು ಹೇಳ್ತೀವಿ, ನಿಮ್ಮ ತಲೆಯಲ್ಲಿ ಅದನ್ನ ಪರ್ಮನೆಂಟ್ ಆಗಿ ಪ್ರಿಂಟ್ ಮಾಡ್ಕೊಂಡ್ಬಿಡಿ. ಇವತ್ತಿನ ಪ್ರಪಂಚದಲ್ಲಿ ಮಾಹಿತಿಯೇ ಅತಿ ದೊಡ್ಡ ಆಸ್ತಿ. ಡೇಟಾ ಈಸ್ ಎವ್ರಿಥಿಂಗ್. ಉದಾಹರಣೆಗೆ ಒಂದು ಬ್ಯಾಂಕ್, ಅದರಲ್ಲಿ ಲಕ್ಷಾಂತರ ಜನ ಅಕೌಂಟ್ ಓಪನ್ ಮಾಡಿರ್ತಾರೆ. ಆದರೆ ಯಾರ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ, ಇವತ್ತು ಯಾರು ಯಾರಿಗೆ ಎಷ್ಟು ಹಣ ಎಷ್ಟು ಕಳಿಸಿದ್ರು, ಒಟ್ಟಾರೆ ಎಷ್ಟು ಕೋಟಿಗಳ ವ್ಯವಹಾರ ಆಗಿದೆ, ಈ ಎಲ್ಲ ಮಾಹಿತಿಯನ್ನ ಅತ್ಯಂತ ಸುರಕ್ಷಿತವಾಗಿ ಒಂದು ಕಡೆ ಸೇವ್ ಮಾಡಿ ಇಡಬೇಕಲ್ವಾ? ಯಾಕಂದ್ರೆ ಟ್ಯಾಕ್ಸ್ ಲೆಕ್ಕ ಹಾಕೋದ್ರಿಂದ ಹಿಡಿದು ಅಕ್ರಮ ಹಣ ವರ್ಗಾವಣೆ ಕಂಡು ಹಿಡಿಯುವವರೆಗೆ ಪ್ರತಿಯೊಂದಕ್ಕೂ ಆ ಮಾಹಿತಿ ಬೇಕು. ಈ ಮಾಹಿತಿಯನ್ನ ಸೇಫ್ ಆಗಿ ಇಡೋದೇ ಒರಾಕಲ್ನಂತಹ ಕಂಪನಿ. ಕಂಪ್ಯೂಟರ್ ಭಾಷೆಯಲ್ಲಿ ಇದನ್ನ ಡೇಟಾಬೇಸ್ ಕಂಪನಿ ಅಂತ ಕರೀತಾರೆ, ಅಥವಾ ಸಾಫ್ಟ್ವೇರ್ ಲೋಕದ ಡಿಜಿಟಲ್ ದಾಖಲೆಗಳ ಕೊಠಡಿ ಅಂತ ಹೇಳಬಹುದು. ಇಡೀ ಪ್ರಪಂಚದ ಬಹುತೇಕ ದೊಡ್ಡ ಕಂಪನಿಗಳು ಮತ್ತು ಸರ್ಕಾರಗಳು ತಮ್ಮ ಡೇಟಾ ನಿರ್ವಹಿಸಲು ಇದೇ ಒರಾಕಲ್ ಕಂಪನಿಯನ್ನ ನಂಬಿಕೊಂಡಿವೆ. ಇದು ಅಮೆರಿಕ ಮೂಲದ ಮಲ್ಟಿನ್ಯಾಷನಲ್ ಕಂಪನಿ ಆದರೂ ಭಾರತ ಸೇರಿದಂತೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇದರ ಲಕ್ಷಾಂತರ ಉದ್ಯೋಗಿಗಳಿದ್ದಾರೆ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ನಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್, ಡೇಟಾಬೇಸ್ ಸಾಫ್ಟ್ವೇರ್, ಹೈ ಪರ್ಫಾರ್ಮೆನ್ಸ್ AIಗೆ ಬೇಕಾದ ಮಾಹಿತಿ ಸ್ಟೋರ್ ಮಾಡೋದು, ಹೀಗೆ ನಾನಾ ಕೆಲಸಗಳನ್ನ ಇದು ಮಾಡುತ್ತೆ. ನಮ್ಮ ದೇಶದ ಆಧಾರ್ ಕಾರ್ಡ್ ವ್ಯವಸ್ಥೆ ಇರಬಹುದು ಅಥವಾ ರೈಲ್ವೆ ಬುಕ್ಕಿಂಗ್ ಇರಬಹುದು, ಇದೆಲ್ಲದರ ಹಿಂದೆ ಯಾವಾಗಲೂ ಒರಾಕಲ್ನ ತಂತ್ರಜ್ಞಾನ ಕೆಲಸ ಮಾಡ್ತಿರುತ್ತೆ. ಈಗ ವಿಷಯಕ್ಕೆ ಬರೋಣ. ಜಾಗತಿಕವಾಗಿ ಒರಾಕಲ್ ಬರೋಬ್ಬರಿ 30,000 ಉದ್ಯೋಗಿಗಳನ್ನ ಏಕಾಏಕಿ ವಜಾ ಮಾಡ್ತಿದೆ. ಇಲ್ಲಿ ನಮಗೆಲ್ಲ ಅತಿ ಹೆಚ್ಚು ಬೇಸರ ತರುವ ವಿಚಾರ ಅಂದ್ರೆ ಈ ಲೇ ಆಫ್ ನಿಂದ ಅತಿ ಹೆಚ್ಚು ಪೆಟ್ಟು ತಿಂತಿರೋದು ಭಾರತೀಯ ಉದ್ಯೋಗಿಗಳು. ವರದಿಗಳ ಪ್ರಕಾರ ಭಾರತದಲ್ಲಿರುವ ಒಟ್ಟು 30,000 ಉದ್ಯೋಗಿಗಳ ಪೈಕಿ ಸುಮಾರು 12,000 ಜನರಿಗೆ ಗೇಟ್ ಪಾಸ್ ನೀಡಲಾಗ್ತಿದೆ. ಅಂದ್ರೆ 40% ಉದ್ಯೋಗಿಗಳು ಕೆಲಸ ಕಳೆದುಕೊಂಡಿದ್ದಾರೆ. ಕಂಪನಿಯಲ್ಲಿರುವ ಪ್ರತಿ 5 ಜನರಲ್ಲಿ 2 ಈಗ ಸಂಕಷ್ಟ ಬಂದಿದೆ. ಆದರೆ ಆಶ್ಚರ್ಯ ನೋಡಿ, ಈ ಲೇ ಆಫ್ ಮಾಡುವ ಹೊತ್ತಿಗೆ ಕಂಪನಿ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಆದಾಯ ಗಳಿಸಿದೆ. ಬರೋಬ್ಬರಿ $17.2 ಬಿಲಿಯನ್, ಅಂದ್ರೆ ಸುಮಾರು 1.4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನ ಕಳೆದ ಕೇವಲ 3 ತಿಂಗಳಲ್ಲಿ ಸಂಪಾದನೆ ಮಾಡಿದೆ. ಇದು ಕಳೆದ 15 ವರ್ಷಗಳಲ್ಲೇ ಕಂಪನಿ ಕಂಡಿರುವ ಅತಿ ದೊಡ್ಡ ಲಾಭ. ಆದರೆ ಇಷ್ಟೊಂದು ಲಾಭ ಮಾಡ್ತಿರುವ ಕಂಪನಿ ತನ್ನ ಉದ್ಯೋಗಿಗಳನ್ನ ಏಕಾಏಕಿ ಬೀದಿಗೆ ತಳ್ತಿರೋದು ಯಾಕೆ? ಅದನ್ನು ಹೇಳ್ತೀವಿ ನೋಡಿ. ಕೆಲವರು ಈಗಾಗಲೇ ಗೆಸ್ ಮಾಡಿರಬಹುದು. ಒರಾಕಲ್ನ ಈ ನಿರ್ಧಾರಕ್ಕೆ ಮೊದಲ ಕಾರಣ AI. ಟೆಕ್ ಕ್ಷೇತ್ರದಲ್ಲಿ ವೇಗವಾಗಿ ಮುನ್ನುಗ್ತಾ ಇರುವ AI ತಂತ್ರಜ್ಞಾನಕ್ಕೆ ಒಗ್ಗಿಕೊಳ್ಳೋದಕ್ಕೆ ಕಂಪನಿ ತನ್ನ ಇಡೀ ವ್ಯವಹಾರದ ಶೈಲಿಯನ್ನೇ ಬದಲಾಯಿಸ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ AI ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ. ಒರಾಕಲ್ ಮುಂದಿನ 5 ವರ್ಷಗಳಲ್ಲಿ ಬರೋಬ್ಬರಿ $156 ಬಿಲಿಯನ್ ಹಣವನ್ನ AI ಡೇಟಾ ಸೆಂಟರ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಹೂಡಿಕೆ ಮಾಡಲು ಮುಂದಾಗಿದೆ. ಇದಕ್ಕಾಗಿ ಸುಮಾರು 3 ಬಿಲಿಯನ್ ಅಂದ್ರೆ 30 ಲಕ್ಷ ಅತ್ಯಾಧುನಿಕ ಚಿಪ್ಗಳನ್ನ ಖರೀದಿ ಮಾಡಬೇಕಾಗಿದೆ. ಈ ಬೃಹತ್ ಹೂಡಿಕೆಗೆ ಹಣ ಹೊಂದಿಸಲು ಹಳೆಯ ಟೆಕ್ನಾಲಜಿಯಲ್ಲಿದ್ದ ಉದ್ಯೋಗಿಗಳನ್ನ ತೆಗೆದುಹಾಕಿ ಕಾಸ್ಟ್ ಕಟ್ಟಿಂಗ್ ಮಾಡ್ತಿದೆ. ಎರಡನೇ ಕಾರಣ ಕಂಪನಿ ವೆಚ್ಚದಲ್ಲಿ ಏರಿಕೆ. 2 ವರ್ಷಗಳ ಹಿಂದೆ ಒರಾಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ವರ್ಷಕ್ಕೆ $6.9 ಬಿಲಿಯನ್ ಖರ್ಚು ಮಾಡ್ತಿತ್ತು. ಆದರೆ ಈ ವರ್ಷ ಅದು $50 ಬಿಲಿಯನ್ ಏರಿಕೆಯಾಗಿದೆ. ಅಂದ್ರೆ 2 ವರ್ಷಕ್ಕೆ ಖರ್ಚು 8 ಪಟ್ಟು ಜಾಸ್ತಿ ಆಗಿದೆ. ಮೂರನೇದು ಬೃಹತ್ ಸಾಲದ ಹೊರೆ. ಒರಾಕಲ್ ಮೇಲೆ ಈಗ ಬರೋಬ್ಬರಿ $108 ಬಿಲಿಯನ್ ಸಾಲ ಇದೆ. ಈ ಸಾಲವನ್ನ ಮ್ಯಾನೇಜ್ ಮಾಡೋದೇ ಕಂಪನಿಗೆ ದೊಡ್ಡ ಸವಾಲಾಗಿದೆ.
ಅಮೆರಿಕದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ TD Cowen ಅಂದಾಜಿಸಿರುವ ಪ್ರಕಾರ ಈ 30,000 ಜನರನ್ನ ತೆಗೆದಿರೋದ್ರಿಂದ ಕಂಪನಿಗೆ ವರ್ಷಕ್ಕೆ $8 ರಿಂದ $10 ಬಿಲಿಯನ್ ಹಣ ಉಳಿಯುತ್ತೆ. ಈ ಹಣವನ್ನ ಸಾಲ ತೀರಿಸೋದಕ್ಕೆ ಮತ್ತು AI ಪ್ರಾಜೆಕ್ಟ್ಗಳಿಗೆ ಬಳಸಿಕೊಳ್ಳೋದು ಅವರ ಪ್ಲಾನ್. ಇನ್ನು 4ನೇದು ಕ್ರೆಡಿಟ್ ರೇಟಿಂಗ್ ಮತ್ತು ಬ್ಯಾಂಕ್ಗಳ ಭಯ. ಟೆಕ್ ಮಾರುಕಟ್ಟೆಯಲ್ಲಿ ಸದ್ಯ ಒರಾಕಲ್ ಕಂಪನಿಯ ಇಮೇಜ್ ಸ್ವಲ್ಪ ಡಲ್ ಆಗಿದೆ. ಬ್ಲ್ಯಾಕೇರ್ಸ್ ಎಂಬ ಸಂಸ್ಥೆ ಒರಾಕಲ್ನ ಕ್ರೆಡಿಟ್ ರೇಟಿಂಗ್ ಅನ್ನ ಕಡಿಮೆ ಮಾಡಿದೆ. ಅಂದ್ರೆ ಕಂಪನಿಗೆ ಸಾಲ ಕೊಡೋದು ರಿಸ್ಕ್ ಅಂತ ವರದಿ ನೀಡಿದೆ. ಇನ್ನು ಕೆಲವು ಬ್ಯಾಂಕ್ಗಳು ಒರಾಕಲ್ಗೆ ಹೊಸ ಪ್ರಾಜೆಕ್ಟ್ಗಳಿಗೆ ಸಾಲ ಕೊಡೋದನ್ನೇ ನಿಲ್ಲಿಸಿರುವ ಸುದ್ದಿ ಕೂಡ ಇದೆ. ಇಷ್ಟೆಲ್ಲ ಸಾಲೋದಿಲ್ಲ ಅಂತ OpenAI ಅಂದ್ರೆ ChatGPTಯ ಮಾತೃ ಸಂಸ್ಥೆ ಸಹ ಒರಾಕಲ್ಗೆ ಶಾಕ್ ಕೊಟ್ಟಿದೆ. ಇದೇ ಒರಾಕಲ್ಗೆ ಬಂದಿರುವ ಅತಿ ದೊಡ್ಡ ಸಂಕಷ್ಟ. ಒರಾಕಲ್ OpenAI ಜೊತೆ ದೊಡ್ಡ ಡೀಲ್ ಮಾಡ್ಕೊಂಡಿತ್ತು. ಆದರೆ ಈಗ ಬರ್ತಿರುವ ವರದಿಗಳ ಪ್ರಕಾರ OpenAI ಸಂಸ್ಥೆ ಒರಾಕಲ್ ಬಿಟ್ಟು ಎನ್ವಿಡಿಯಾ ಕಂಪನಿ ಕಡೆಗೆ ಜಾರ್ತಿದೆ. ಒರಾಕಲ್ನ ಹಳೆಯ ಡೇಟಾ ಸೆಂಟರ್ಗಳಿಗಿಂತಲೂ ವೇಗವಾಗಿರುವ ಮತ್ತು ಹೊಸ ಮಾದರಿಯ ಚಿಪ್ಗಳನ್ನು ಎನ್ವಿಡಿಯಾ ಕಂಪನಿಯಿಂದ ಖರೀದಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಸೊ ಒರಾಕಲ್ನ ಚಿಪ್ ಉತ್ಪಾದನೆಗೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ. ಒರಾಕಲ್ ತನ್ನ ಚಿಪ್ ಇನ್ಫ್ರಾ ಮೇಲೆ ಭರ್ಜರಿ ಹೂಡಿಕೆ ಮಾಡಿದೆ. ಸಾಲ ಮಾಡಿ ಒರಾಕಲ್ ಡೇಟಾ ಸೆಂಟರ್ ಕಟ್ತಿದೆ. ಆದರೆ ಟೆಕ್ನಾಲಜಿ ಎಷ್ಟು ವೇಗವಾಗಿ ಬದಲಾಗ್ತಿದೆ ಅಂದ್ರೆ ಇವರು ಕಟ್ಟಿ ಮುಗಿಸುವಷ್ಟರಲ್ಲಿ ಅದು ಔಟ್ಡೇಟೆಡ್ ಆಗುವ ಚಾನ್ಸಸ್ ಕೂಡ ಇದೆ. ಆಗ ಆ ಇನ್ಫ್ರಾ ಎಲ್ಲ ವೇಸ್ಟ್ ಆಗಬಹುದು ಅನ್ನುವ ಆತಂಕ ಶುರುವಾಗಿದೆ. ಇದಕ್ಕೆಲ್ಲ ಪರಿಹಾರವಾಗಿ ಒರಾಕಲ್ ಹುಡುಕಿಕೊಂಡಿರುವ ಮಾರ್ಗವೇ ಲೇ ಆಫ್ಸ್. ವಿಚಿತ್ರ ಅಂದ್ರೆ ಈ ಬೃಹತ್ ಲೇ ಆಫ್ ಅನೌನ್ಸ್ ಆದ ದಿನವೇ ಮಾರುಕಟ್ಟೆಯಲ್ಲಿ ಒರಾಕಲ್ನ ಷೇರು ಬೆಲೆ 6% ಹೆಚ್ಚಾಗಿದೆ. ಉದ್ಯೋಗಿಗಳು ಮನೆಗೋದ್ರೂ ಪರವಾಗಿಲ್ಲ, ಕಂಪನಿಗೆ ಹಣ ಉಳಿಯುತ್ತೆ ಅನ್ನೋದು ಹೂಡಿಕೆದಾರರ ಲೆಕ್ಕಾಚಾರ. ಆದರೆ ಲಾಂಗ್ ಟರ್ಮ್ನಲ್ಲಿ ನೋಡಿದ್ರೆ ಕಂಪನಿಯ ಸ್ಥಿತಿ ಅಷ್ಟೇನೂ ಚೆನ್ನಾಗಿಲ್ಲ. ಸೆಪ್ಟೆಂಬರ್ 2025ರಲ್ಲಿ $346 ಇದ್ದ ಷೇರು ಬೆಲೆ ಈಗ $146ಗೆ ಕುಸಿದಿದೆ. ಅಂದ್ರೆ ಕಂಪನಿಯ ಅರ್ಧಕ್ಕಿಂತ ಹೆಚ್ಚು ಮೌಲ್ಯ ಮಣ್ಣು ಪಾಲಾಗಿದೆ. ಇದರಿಂದ ಕಂಪನಿಯ ಸಂಸ್ಥಾಪಕ ಲ್ಯಾರಿ ಎಲಿಸನ್ ಆಸ್ತಿ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕಂಪನಿ ಆರ್ಥಿಕ ಒತ್ತಡ ತಡೆದುಕೊಳ್ಳೋದಕ್ಕೆ ಕಳೆದ ಮಾರ್ಚ್ ತಿಂಗಳಲ್ಲೇ $2.1 ಬಿಲಿಯನ್ ಪುನರ್ನಿರ್ಮಾಣ ಪ್ಲಾನ್ ಜಾರಿಗೆ ತಂದಿತ್ತು. ಅದರಲ್ಲಿ ಈಗಾಗಲೇ $1 ಬಿಲಿಯನ್ ಖರ್ಚು ಮಾಡಿದೆ. ಆದರೆ ಅದ್ಯಾವುದೋ ಲೇ ಆಫ್ ತಪ್ಪಿಸೋದಕ್ಕಾಗಲಿಲ್ಲ. ಸೊ ಈಗ ಬಲಿಯಾಗ್ತಿರೋದು ಮಧ್ಯಮ ವರ್ಗದ ಉದ್ಯೋಗಿಗಳು. ಸದ್ಯ 12,000 ಭಾರತೀಯ ಕುಟುಂಬಗಳು ಈಗ ಆತಂಕದಲ್ಲಿವೆ. ಇವರ ಮನೆ ಸಾಲ, ಮಕ್ಕಳ ಓದು, ಜೀವನ ನಿರ್ವಹಣೆ ಎಲ್ಲಾನು ಈಗ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಹೊಸ ಕೆಲಸ ಸಿಗುವವರೆಗೂ ಲೈಫ್ ಸೆಕ್ಯೂರಿಟಿಗೆ ಗ್ಯಾರಂಟಿ ಇಲ್ಲ. ದೊಡ್ಡ IT ಕಂಪನಿಗಳು ತಮ್ಮ ಲಾಭದ ವೇಗ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಉದ್ಯೋಗಿಗಳನ್ನ ಕೈ ಬಿಡಬೇಕಾಗುತ್ತೆ. ಅದು ಕೂಡ ಇವತ್ತಿನ ಕಹಿ ಸತ್ಯ. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಡಿಜಿಟಲ್ ಯುಗದಲ್ಲಿ ಯಾವುದು ಶಾಶ್ವತವಲ್ಲ. ಸಾಫ್ಟ್ವೇರ್ ಲೋಕದ ರಾಜನಂತಿದ್ದ ಒರಾಕಲ್ ಇವತ್ತು ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಹರಸಾಹಸ ಪಡ್ತಿದೆ. ಇದು ಕೇವಲ ಒಂದು ಕಂಪನಿಯ ಕಥೆಯಲ್ಲ, ಇಡೀ IT ಲೋಕದ ಬದಲಾಗ್ತಿರುವ ದಿಕ್ಕಿನ ಸಂಕೇತ. ಭಾರತದ IT ಕ್ಷೇತ್ರದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಈಗ ಹೊಸ ಟೆಕ್ನಾಲಜಿಗೆ ಅಪ್ಡೇಟ್ ಆಗಲೇಬೇಕಾದ ಅನಿವಾರ್ಯತೆ ಇದೆ. ಇಲ್ದಿದ್ರೆ ಇಂತಹ ಬೃಹತ್ ಕಂಪನಿಗಳು ಲಾಭದಲ್ಲಿದ್ದರು ಲೇ ಆಫ್ ಹೆಸರಿನಲ್ಲಿ ಮನೆಗೆ ಕಳಿಸೋದರಲ್ಲಿ ಸಂಶಯವೇ ಇಲ್ಲ. ಒರಾಕಲ್ನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 1.4 ಲಕ್ಷ ಕೋಟಿ ಲಾಭ ಮಾಡಿದ್ರು ಕೆಲಸದಿಂದ ತೆಗೆಯೋದು ನ್ಯಾಯನಾ? ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.